ನಮಸ್ಕಾರ ಹಾಸನ. ಇವತ್ತು ನಾವು ಹಾಸನದ ಅಗಿಲೆಯಲ್ಲಿ ಗಿರಿತೇಜ ಅವರು ನಡೆಸ್ತಾ ಇರೋ ತೇಜೋದಯ ನಿರಾಶ್ರಿತರ ಆಶ್ರಮಕ್ಕೆ ಬಂದಿದ್ದೀವಿ. Do you know English? ಬರಕಲ್ಲ. अरे थैंक्स ಹೇಳಿ. ಹಿಂದಿ बता इंग्लिश बरकಲ್ಲ. तुम्हारा नाम क्या है? तुम्हारा नाम? तुम्हारा नाम क्या? ಇದು ಸಾವಿತ್ರಮ್ಮ. ಸಾವಿತ್ರಮ್ಮ. ಏ ಸೂಪರ್. ಸಾವಿತ್ರಮ್ಮ. your name is ಸಾವಿತ್ರಮ್ಮ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವೇನು ನೋಡ್ತಾ ಇದ್ದೀರಾ, ಇದು ನಮ್ಮ ಆಶ್ರಮದ ಸದ್ಯದ ಪರಿಸ್ಥಿತಿ. ಸೊ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಒಂದು ಆಶ್ರಮಕ್ಕೆ ಜಾಗನ ತಗೊಂಡು ಸೊ ಆ ಜಾಗದಲ್ಲಿ ನಮ್ಮ ಕೈಲಾದಷ್ಟು ಗೋಡೆಯನ್ನು ಎತ್ತಿದ್ದೀವಿ. ಸೊ ಈಗಲೂ ಕೂಡ ತುಂಬ ಸಮಸ್ಯೆ ಇದೆ, ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನಮ್ಮಲ್ಲಿ ಮೆಟೀರಿಯಲ್ ಇಲ್ಲ. ಹಾಗಾಗಿ ದಯವಿಟ್ಟು ಸ್ನೇಹಿತರೆ ನೀವು ಸಹಕಾರ ಮಾಡಿದರೆ ಇಲ್ಲಿರೋ ಇಷ್ಟು ಜನಕ್ಕೂ ಒಂದು ಆಶ್ರಯ ಸಿಗುತ್ತೆ. ನಿಜವಾಗ್ಲೂ ನಿಮ್ಮಲ್ಲಿ ಯಾವ ರೀತಿ ಬೇಡ್ಕೋಬೇಕು ನಮಗೆ ಗೊತ್ತಿಲ್ಲ. ನಾವು ಇಲ್ಲಿವರೆಗೂ ಕೂಡ ಆಶ್ರಮ ಮಾಡಿ ಒಂದು 4 ವರ್ಷ ಆಯ್ತು. ಇಲ್ಲಿವರೆಗೂ ಕೂಡ ಯಾರ ಹತ್ರನೂ ಏನೂ ಕೂಡ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ. ಸೊ ಇರೋದ್ರಲ್ಲಿ ನಾವು ಆಶ್ರಮನ ನಡೆಸ್ಕೊಂಡ್ಬಂದಿದ್ದೀವಿ. ಬಟ್ ಅನಿವಾರ್ಯ ಕಾರಣಗಳಿಂದ ಒಂದು 100 ಜನಕ್ಕೆ ಆಗುವಷ್ಟು ಆಶ್ರಮನ ಕಟ್ತಾ ಇದ್ದೀವಿ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ಕೋತೀವಿ, ಈ ದೇವ್ರ ಮಕ್ಕಳಿಗೆ ಒಂದು ಆಶ್ರಯಕ್ಕೆ ಒಂದು ಗೂಡು ಕಟ್ಟಲಿಕ್ಕೆ ಸಹಕಾರ ಮಾಡಿ ಅಂತ ನಿಮ್ಮೆಲ್ಲರೂ ಮುಖ್ಯ ನಾವು ಪ್ರಾರ್ಥಿಸ್ಕೋತೀವಿ. ಸೊ ಎಲ್ರಿಗೂ ಕೂಡ ಒಳ್ಳೇದಾಗಲಿ. ನಮಸ್ಕಾರ. जागो सोने वाले जागो, रखे सोने वाले जागो. इंदर आया बड़े चलो, तुम बड़े चलो. ಸೂಪರ್ ಸೂಪರ್. ಯಾವಾಗ ಕಲ್ತಿದ್ದ ನೀವು? ನಾನು ಮೊದ್ಲು ಅದನ್ನಲ್ವ ಮದ್ವೆ ಆಗದ್ ಮೊದ್ಲು ಮದ್ವೆ ಆಗಿ ಮೊದ್ಲು ಹೋದಿರೋದ್ ನೆನ್ಪಿಡ್ಕೊಂಡಿದ್ದೀರಾ? ಆಗುವಾದದ್ದು 4 ದಿವಸ ಆಗಲಿಲ್ಲ. ನಮಸ್ಕಾರ. ಏನ್ ನಿಮ್ ಹೆಸರು? ಎಮ್ಎನ್ ಚಂದ್ರಪೋಡ. ಎಮ್ಎನ್ ಚಂದ್ರಪೋಡ. ಯಾವ ಊರು ನಿಮ್ದು? ತೀರ್ಥಹಳ್ಳಿ. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ? ಎಷ್ಟು ವರ್ಷ ಆಯ್ತು ಬಂದು? ನಾವು ಇಲ್ಲಿ ಬಂದು ಈಗ 2 ವರ್ಷ ಆಯ್ತು. ಆಮೇಲೆ ಇಲ್ಲಿ ಬಂದು ನಾನು ಕೆಲಸಕ್ಕೆ ಆಯ್ತು ಅವರೊಂದು ಈಗ ಬಂದವು. ಬಂದ ಕೂಡಲೇ ಈ ಟ್ರೈನಲ್ಲಿ ಇಲ್ಲಿ ಬಂದಲ್ಲ, ಇಲ್ಲಿ ಬಂದ ಕೂಡಲೇ ಇವರು ಆಟೋದವರೆಲ್ಲ ಸೇರ್ಕೊಂಡು ಇವ್ರಿಗೆ ಪರಿಚಯ ಇದೆ, ಯಾರಿಗೆ ತೇಜಾನಿದೆ. ಹಂಗಾಗಿ ಅವರೆಲ್ಲ ಸೇರಿ ಅಯ್ಯೋ ಈ ಏತ ಕಥ ಮಾಡ್ತೀವಿ ಬಾಬಾರ ಅದು ತೇಜಾಡ್ ಹತ್ರ ತಗೊಂಡು ಅವೇ ತೇಜಾಡ್ ಹೋಗಕ್ಕೆ ಬಿಟ್ಟಿಲ್ಲ ನಮ್ಮದ. ಇಲ್ಲೇ ದೊಡ್ಡ ಆಶ್ರಮ ಕಟ್ತೀವಿ ಅಂತ ಇಲ್ಲಿ ಭಾರಿ ಚೆನ್ನಾಗಿ ನೋಡ್ತಿದ್ದಾರೆ ಪಾಪ, ಚೆನ್ನಾಗಿ ನೋಡ್ಕೊತಾರೆ. ಹೀಗೆ ನಮಗೆ ತೊಂದರೆ ಇರ್ಬಿಟ್ಟಿರ್ತೀನಿ, ಯಾವುದಕ್ಕೂ ತೊಂದರೆ ಆಗಿಲ್ಲ. ಮತ್ತೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಲ್ಲ, ಅಲ್ಲಿ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಅಂತೇಳಿ. ಥ್ಯಾಂಕ್ ಯು ನಮಸ್ತೆ ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ ಚೆನ್ನಾಗಿರಲಿ. ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಹಿಂಗೆ ಥ್ಯಾಂಕ್ ಯು ಹಿಂಗೆ. ನನ್ನ ಮಗಳು ನಿನ್ನಂಗ ಆಯ್ತು ಕಣವ. ನಿಮ್ಮ ಮಗಳು ನಂತರ ನಿಮ್ಮಂಗ ಆಯ್ತಾ? ನಾಗಲಕ್ಷ್ಮಿ ರಜನಿ ಅವ್ರ ಹೆಸರು. ಎಲ್ಲಿದಾರ ಅವರು? ದೊಡ್ಕೊಂಚವಲ್ ಇದಾರಾ? ಅಷ್ಟೇ ಬಿಡಿಸ್ತಾರಪ್ಪ. ಹೌದಾ? ಏನ್ ನಿಮ್ ಹೆಸರು? ಬೋರಮ್ಮ. ಎಷ್ಟು ವರ್ಷ ನಿಮ್ಗೆ? ಎಷ್ಟು ವರ್ಷ ಆಗಿತ್ತು? ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಗೊತ್ತಾ? ಚೆನ್ನಾಗಿ ನೋಡ್ಕೋತಾರ? ಊಟ ಎಲ್ಲ ಕೊಡ್ತಾರಾ? ಊಟ ಎಲ್ಲ ಕೊಡ್ತಾರೆ. ನೀವು 3 ಹೊತ್ತು ಊಟ ಮಾಡ್ತೀರಾ? 3 ಹೊತ್ತು ಊಟ ಮಾಡ್ತೀನಿ. ಕಾಫಿ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಚೆನ್ನಾಗಿ ಕಟ್ತಾರೆ. ಬೋರ್ ಆದಾಗ ಏನ್ ಮಾಡ್ತೀರಾ? ಬೋರಾದಾಗ ಬೇಜಾರಾದ್ರೆ ಏನ್ ಮಾಡ್ತೀರಾ? ಬೇಜಾರಾಗ ಜನ ಇಲ್ಲ ಇಲ್ಲಿ. ಮಾತಾಡ್ತೀರಾ ಅವರೆಲ್ಲ ಫ್ರೆಂಡ್ಸ್? ನಿಮಗೆ ಮಾಡ್ಕೊಳ ಜನ ಇಲ್ಲ ಇಲ್ಲಿ. ಅಷ್ಟೇ ಚೆನ್ನಾಗಿ ಮಗಳು ಕಣ್ಕೊಂಡಾರೆ. ಇವತ್ತು ನಡಿವೆ ಮುಂದೆ ಹಂಗ ಕಣೆ ಮಗಳು ಕಣ್ಕೊಂಡ. ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಮತ್ತೆ ಹೆಂಗೆ ಹೇಳೋದು ಥ್ಯಾಂಕ್ಸ್? ಅವರಿಗೆ ಥ್ಯಾಂಕ್ಸ್ ಹೇಳಿ. ಚೆನ್ನಾಗಿ ನೋಡ್ತಾರೆ, ಚೆನ್ನಾಗಿ ನೋಡ್ಕೊಂಡಾರ. ನೋಡಿದ್ರಲ್ಲ, ಇವತ್ತು ನಾವು ತೇಜೋದಯ ನಿರಾಶ್ರಿತ ಆಶ್ರಮಕ್ಕೆ ಬಂದಿದ್ವಿ. ಇಲ್ಲಿ ಇರೋರ ಪರಿಸ್ಥಿತಿನ ನೀವೇ ನೋಡ್ತಾ ಇದ್ದೀರಾ. ಇವರು ಹೊಸ ಬಿಲ್ಡಿಂಗ್ ನ ಕೂಡ ಕಟ್ಟುತ್ತಾ ಇದ್ದಾರೆ. ಇಲ್ಲಿರೋರಿಗೆ ವಸತಿನ ಚೆನ್ನಾಗಿ ಕೊಡಬೇಕು ಅಂತ ಹೇಳಿ ನಾವ್ ಎಲ್ಲೆಲ್ಲೋ ಏನೇನಕ್ಕೂ ಖರ್ಚು ಮಾಡ್ತೀವಿ. ಬರ್ಡೇ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ, ಜೋರಾಗಿ ಮದ್ವೆ ಆಗ್ತೀವಿ, ಎಷ್ಟೆಲ್ಲ ಹಣ ಖರ್ಚು ಮಾಡ್ತೀವಿ. ಅದ್ರಲ್ಲಿ ಸ್ವಲ್ಪ ಹಣನ ನಾವು ಇವ್ರಿಗೆ ಕೊಟ್ಟಷ್ಟು ನಮ್ಗೆ ಎಷ್ಟೋ ಪುಣ್ಯ ಬರುತ್ತೆ. ಇವರು ಕಟ್ಟಿರೋ ಹೊಸ ಬಿಲ್ಡಿಂಗಿಗೆ ನಮ್ಮ ಕೈಲಾದಷ್ಟು ಸಹಾಯನ ಮಾಡೋಣ. ನಮ್ಮ ಹಾಸನ್ ನ್ಯೂಸ್ ತಂಡದಿಂದ ನಾವು ಈ ಒಂದು ಕೋರಿಕೆನ ನಿಮ್ ಮುಂದೆ ಇಡ್ತಾ ಇದೀವಿ. ನಾವು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇವರ ಬ್ಯಾಂಕ್ ಡೀಟೇಲ್ಸ್ ನ ಹಾಕಿರ್ತೀವಿ. ನಿಮ್ ಕೈಲಿ ಆದಷ್ಟು ಇದಕ್ಕೆ ಸಹಾಯ ಮಾಡಿ ನಿರಾಶ್ರಿತರ ಆಶ್ರಮಕ್ಕೆ ನಾವು ಕೂಡ ಆಶ್ರಯನ ಕೊಡೋಣ. ನಮಸ್ಕಾರ.